ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸೋರೆಕಾಯಿ ಹಾಕಿ ಮಜ್ಜಿಗೆ ಹುಳಿ ಮಾಡ್ತೀನಿ. ಮಜ್ಜಿಗೆ ಹುಳಿಗೆ ಏನೇನು ಬೇಕು ಸಾಮಾನು ತೊಗೊಂಡಿನಿ. ಇದು ಸೋರೆಕಾಯಿ, ಇದು ಮಜ್ಜಿಗೆ, ಆಮೇಲೆ ಇದು ಶೇಂಗಾ ಕುಟ್ಟಿಟ್ಕೊಂಡಿನಿ, ಹಸಿ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಬೆಲ್ಲ, ಕರಿಬೇವ, ಆಮೇಲೆ ಇದು ಹವೇಜ, ಜೀರಿಗೆ, ಹಿಂಗ ಮಾಡಿ ಪುಡಿ ಮಾಡಿಟ್ಟಿದ್ದು ಪೌಡ್ರ್ ಅದ. ಆಮೇಲೆ ಕಡಲೆಬೇಳೆ ಒಂದು ಚಿಟಿಕೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಕಡಲೆ ಹಿಟ್ಟು, ಆಮೇಲೆ ಉಪ್ಪು. ನಾನು ಈಗ ಗ್ಯಾಸ್ ಹಚ್ಕೋತೀನಿ. ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಬಾಂಡೆ ಇಡ್ತೀನಿ. ಆ ಬಾಂಡೆದಾಗ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಕಾಯ್ದದ, ಅದ್ರಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ, ಆಮೇಲೆ ಜೀರಿಗೆ ಹಾಕ್ತೀನಿ, ಒಂದು 2 ಕಾಳು ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ. ಇವೆಲ್ಲ ಒಂದು ಸ್ವಲ್ಪ ಚಟ್ ಅನ್ನನೇ ಈ ಸೋರೆಕಾಯಿ ಹಾಕ್ತೀನಿ. ಈ ಸೋರೆಕಾಯಿ ಹೆರ್ಚಿನೂ ಹಾಕೋಬೋದು, ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಹೆರಿಮಳೆಯಲ್ಲೇ ಹೆರ್ಚಿ ಹಾಕ್ಕೊಂಡ್ರೂ ಚಲೋ ಆಗ್ತದೆ. ಆಮೇಲೆ ಈಗ ಕರಿಬೇವು, ಬೆಳ್ಳುಳ್ಳಿ ಮತ್ತು ಅಲ್ಲ ಕೂಡಿ ಕುಟ್ಟಿಟ್ಕೊಂಡಿನಿ. ಹಸಿಮೆಣಸಿನ್ಕಾಯಿನೂ ಕುಟ್ಟಿನೂ ಹಾಕೋಬೋದು, ಹಿಂಗೂ ಹಾಕೋಬೋದು, ಹೆಂಗೆ ನಿಮ್ಮ ಇಷ್ಟ ಪ್ರಕಾರ ಹಾಕೋಬೋದು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಹಾಕ್ಕೊಂಡಿನಿ. ಈಗ ಉಪ್ಪು ಹಾಕೋತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಬೆಲ್ಲ ಹಾಕ್ಕೊಂಡೆ. ಇದು ಹವೇಜ, ಜೀರಿಗೆ, ಹಿಂಗ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದು ಪೌಡ್ರ್ ಅದ. ಆಮೇಲೆ ಇದೊಂದು ಚೂರು ಕಡಲೆ ಹಿಟ್ಟು ತೊಗೊಂಡಿನಿ. ಈ ಕಡಲೆ ಹಿಟ್ಟು ಕಲಸಿ ಕಲಿಸ್ಬೇಕು, ಗಂಟ ಆಗ್ಲಾರ್ದಂಗೆ ನೋಡ್ಕೋಬೇಕು. ಕಲಿಸಿ ಇದು ಈ ಮಜ್ಜಿಗೆಗೆ ಹಾಕೋತೀನಿ. ಕಡಲೆ ಹಿಟ್ಟು ಕಲಿಸಿಟ್ಕೊಂಡಿನಿ. ಆಮೇಲೆ ಇದೆಲ್ಲ ಇದಕ್ಕೆ ಸುರಬೇಕು. ಒಂಚೂರು ಕಡಲೆ ಹಿಟ್ಟು ಹಾಕಬೇಕು, ಭಾಳ ಹಾಕಬಾರ್ದು, ಗಟ್ಟಿ ಹಾಕದ. ಆಮೇಲೆ ಇಲ್ಲಿನ ಶೇಂಗಾ ಹುರಿದು ಪಳಕ್ ಮಾಡಿ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿನಿ. ಭಾಳ ಸಣ್ಣ ಮಾಡ್ಕೋಬಾರ್ದು. ನೋಡ್ರಿ ಇದು ಎಷ್ಟು ಚೆಂದಾಗ್ಯದ. ಮಜ್ಜಿಗೆ ಸಾರು ಕುದೀತು, ಕುದಿ ಬಂದದ, ವಾಸನೆ ಬರಾಕತ್ತದ. ಇದಕ್ಕೆ ಅನ್ನ ಇದನ್ನ ಕಲಿಸ್ಕೊಂಡ್ರೆ ಭಾಳ ಚಲೋ ಹತ್ತದ. ಇದು 1 ನಿಮಿಷ ಇದ್ರ ಮೇಲೆ ಮುಚ್ಚಿಡ್ತೀನಿ, ನಿಂದ್ರು. ಈಗ ಇಲ್ಲಿ ಅನ್ನ ಆಗಿದೆ, ಇಲ್ಲಿ ಸೋರೆಕಾಯಿ ಮಜ್ಜಿಗೆ ಹುಳಿ ಆಗಿದೆ. ಇದು ಈಗ ಪ್ರಸಾದ ಆಯಿತು. ಮಾಡಿದ ಅಡುಗೆ ಬತ್ತಿ ಹಚ್ಚಿದ್ರೆ ಅವಾಗ ಅದು ಶುದ್ಧ ಆಗ್ತದೆ ಅಂತ ಹಿಂದಕಿನ ಹಿರಿಯರು ಹೇಳ್ತಿದ್ರು. ಅದೇ ಪ್ರಕಾರ ನಾವು ಮಾಡ್ತೀವಿ. ಈಗ ನನ್ನ ಮಗ ಬರ್ತಾನೆ, ರುಚಿ ನೋಡ್ತಾನೆ. ಈಗ ನೋಡ್ರಿ ಇದು ಅನ್ನ ರೀ, ಎಷ್ಟು ಮಸ್ತ್ ಆಗೈತಿ, ವೈಟ್ ಕಾಣತೈತಿ. ಈಗ ನಾ ಇದು ಸಾರು ಹಚ್ಕೊಂಡು ಒಂದು ಸಲ ಟೇಸ್ಟ್ ನೋಡ್ತೀನಿ ರೀ. ಟೇಸ್ಟ್ ಮಸ್ತ್ ಆಗೈತಿ ರೀ. ನೀವು ಮಾಡಿರಿ, ಇದನ್ನು ತಿನ್ನಿರಿ, ನೋಡ್ರಿ ಹೆಂಗಾಗೈತಿ. ಈಗ ನಮ್ಮ ಅಜ್ಜಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹೇಳ್ತಾರ.
ನನ್ನ ಮೊಮ್ಮಗ ಟೇಸ್ಟ್ ನೋಡ್ದಾರಿ. ಬರೀ ನನ್ನ ಮೊಮ್ಮಗ ಅಂತ ಹೇಳ್ತೀನಿ. ಅವನ ಹೆಸರು ಚನ್ವೀರ. ಈ ಸಲ ಹೇಳ್ತದಾನ. ಅವನಿಗೆ ಭಾಳ ಇಷ್ಟ ಇದೆಲ್ಲ ಮಾಡೋದು. ಅದಕ್ಕೆ ಅವನ ಸಲುವಾಗಿ ಇವೆಲ್ಲ ವಿಡಿಯೋದು ಮಾಡಾಕತ್ತೀವಿ ನಾವು. ಮಸ್ತಾಗೈತಿ. ನೀವು ಎಲ್ಲರೂ ಮಾಡ್ಕೊಂಡು ಉಣ್ರಿ. ತಂಪ ಸೋರೆಕಾಯಿ ಬ್ಯಾಸ್ಗೆ ದಿವ್ಸಕ್ಕೆ ತಂಪ, ಮಜ್ಜಿಗೆನೂ ತಂಪ. ಅದಕ್ಕೆ ನೋಡಿರಿ, ನಿಮಗೆಲ್ಲ ರುಚಿ ಹತ್ತಿದ್ರೆ ನಮಗೂ ಲೈಕ್ ಮಾಡಿರಿ.